ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರಿಗೂ ಕೂಡ ಹನಿ ಟ್ರ್ಯಾಪ್ ಮಾಡುವಂಥ ಸಂಚು ನಡೆದಿತ್ತಾ. ಈಗ ಒಂದು ಕಡೆ ರಾಜಣ್ಣ ಅವರು ಎದ್ದುಕೊಂಡು ಹೇಳಿಬಿಟ್ರು, ಹೌದು 2 ಬಾರಿ ಈ ಥರದ್ದಾಗಿದೆ ಪ್ರಯತ್ನ. ನನ್ನ ಹರಿಶ್ಚಂದ್ರ ಅಲ್ಲ ಅಂತ ಕೂಡ ರಾಜಣ್ಣ ಅವರು ಮಾತಾಡಿದ್ರು. ಶ್ರೀರಾಮಚಂದ್ರನೂ ಅಲ್ಲ ನಾನು, ಹರಿಶ್ಚಂದ್ರ ಕೂಡ ಅಲ್ಲ ಅಂತ ರಾಜಣ್ಣ ಅವರು ಮಾತಾಡಾಯಿತು. ಇದೀಗ ಅಶೋಕ್ ಅವರ ಸರದಿನ ಆರ್ ಅಶೋಕ್ ಅವ್ರಿಗೂ ಕೂಡ ಹನಿ ಟ್ರ್ಯಾಪ್ ಮಾಡುವಂಥ ಸಂಚು ನಡೆದಿತ್ತಾ. ಶಾಸಕ ಮುನಿರತ್ನ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಸಂತ್ರಸ್ತೆ ಮಾಡಿದ್ದಾರೆ. ಅಂದರೆ ವಿಪಕ್ಷ ನಾಯಕ ಇದ್ದಾರಲ್ಲ ಇಲ್ಲಿ, ವಿಪಕ್ಷ ನಾಯಕ ರೀ ಅಶೋಕ್ ಅವರೇ, ನಿಮ್ಮೇಲೂ ಕೂಡ ಇದೇ ಮುನಿರತ್ನ ಹನಿ ಟ್ರ್ಯಾಪ್ ಮಾಡುವಂಥ ಸಂಚು ಮಾಡಿದ್ರು ಕಣ್ರಿ. ಅಶೋಕ್ ಅವರೇ ಹುಷಾರು, ನೀವು ನಿಮ್ಮ ಮೇಲೆ ಮಾಡಿಬಿಟ್ಟಿದ್ರು ಮುನಿರತ್ನ, ಬೇರೆಯವ್ರು ಮಾಡೋದು ಬಿಟ್ಬಿಡಿ. ನಿಮ್ಮದೇ ಪಾರ್ಟಿ, ಇದೇ ಮುನಿರತ್ನ ನಿಮ್ಮ ಮೇಲೆ ಇಂಥ ಹನಿ ಟ್ರ್ಯಾಪ್ ಮಾಡುವಂಥ ಸಂಚನ್ನು ಮಾಡಿದ್ರು ಅಂಥೇಳಿ ಸಂತ್ರಸ್ತೆ ಗಂಭೀರ ಆರೋಪವನ್ನು ಇಲ್ಲಿ ಮಾಡಿದ್ದಾರೆ. ಆರ್ ಅಶೋಕ್ ಸರ್, ಮಗನಿಗೆ HIV ರೋಗಿಯನ್ನು ಪರಿಚಯಿಸಿ ಹನಿ ಟ್ರ್ಯಾಪ್ ಮಾಡೋಕ್ಕೆ ಹೇಳಿದರು ನನಗೆ. ಮಗನಿಗೆ, ನಿಮ್ಮ ಮಗನಿಗೆ HIV ರೋಗಿ ಪರಿಚಯ ಮಾಡಿಸ್ಬಿಟ್ಟು ಆ ಮೂಲಕ ಹನಿ ಟ್ರ್ಯಾಪ್ ಮಾಡ್ಸೋಕ್ಕೆ ನನಗೆ ಮುನಿರತ್ನನೇ ಹೇಳಿದರು. ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳಿದೆ. ಶಾಸಕ ಮುನಿರತ್ನ ವಿರುದ್ಧವಾಗಿ ಸಂತ್ರಸ್ತೆಯಲ್ಲಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ಮಾಜಿ ಕಾರ್ಪೊರೇಟರ್ ಪತಿಗೆ ಹನಿ ಟ್ರ್ಯಾಪ್ ಮಾಡಿಸ್ತಂಥವ್ರು ಇವರು. JDSನ ಮಾಜಿ ಕಾರ್ಪೊರೇಟರ್ಗೂ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಇವರು ಅಂತ ಸುದ್ದಿಗೋಷ್ಠಿಯಲ್ಲಿ ಹನಿ ಟ್ರ್ಯಾಪ್ ಫೋಟೋವನ್ನು ರಿಲೀಸ್ ಮಾಡಿರೋದು ಸಂತ್ರಸ್ತೆಯಲ್ಲಿ. ಮುನಿರತ್ನ ಅವರಿಗೆ ಗನ್ಮ್ಯಾನ್ಗಳು ಯಾಕಪ್ಪ ಬೇಕು, ಮೊನ್ನೆ ಗನ್ಮ್ಯಾನ್ ಕೊಡಿ ಅಂತ ಕೇಳ್ತಾ ಇದ್ರಲ್ಲ ಮುನಿರತ್ನ ಅವರು. ಅದಕ್ಕೆ ಸಂತ್ರಸ್ತೆ ಮಾತಾಡಿರೋದು, ಏನಕ್ಕೆ ಮುನಿರತ್ನ ಅವ್ರಿಗೆ ಗನ್ಮ್ಯಾನ್ಗಳು? ಡ್ರಗ್ಸ್ ಸಪ್ಲೈ ಮಾಡೋಕ್ಕೆ ಗನ್ಮ್ಯಾನ್ಗಳು ಬೇಕಾ? ಮುನಿರತ್ನ ಮಾದಕ ವಸ್ತು ಸಪ್ಲೈ ಮಾಡೋಕ್ಕೆ ಗನ್ಮ್ಯಾನ್ ಕೊಡಬೇಕಾ? ರೇಪ್ ಮಾಡೋಕ್ಕೆ ಬಾಗಿಲು ಕಾಯೋಕ್ಕೆ ಗನ್ಮ್ಯಾನ್ ಬೇಕಾ ಮುನಿರತ್ನನಿಗೆ? ಮುನಿರತ್ನ ವಿರುದ್ಧ ಸಾಲು ಸಾಲು ಆರೋಪವನ್ನು ಸಂತ್ರಸ್ತೆಯಲ್ಲಿ ಮಾಡಿರೋದು. ಆರ್ ಅಶೋಕ್ ಸಾಹೇಬ್ರೆ, ನಿಮ್ಮ ಮನೆಯಿಂದ 3ನೇ ರೋಡ್, ಅದೇನೋ ನಿಮ್ಗೂ ಅವ್ರಿಗೂ ಬಾಂಧವ್ಯ ಅಷ್ಟು ಚೆನ್ನಾಗಿದೆ ಅನ್ಸುತ್ತೆ. ವೋಟರ್ ID ಕೇಸು ಅಲ್ಲೇ ಆಗಿದ್ದು, SLV ಅಪಾರ್ಟ್ಮೆಂಟ್, ಅದ್ರ ಆಪೋಸಿಟ್ ಗರುಡ ರಾಯಲ್ ಅಪಾರ್ಟ್ಮೆಂಟ್, ಫ್ಲಾಟ್ ನಂಬರ್ 002. ನೀನು ನನ್ನ ಹೆಸರಲ್ಲಿ ಅಪಾರ್ಟ್ಮೆಂಟ್ ಮಾಡಿದೆ, ಅದನ್ನ ನಾನು SIT ಪ್ರೊಡ್ಯೂಸ್ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ನೀನು ಅಪಾರ್ಟ್ಮೆಂಟ್ ಮಾಡಿರೋದನ್ನ ನಾನು ಅದನ್ನ ಕೊಟ್ಟಿದ್ದೀನಿ SITಗೆ. ಅಲ್ಲಿ ನೀನ್ ಸ್ಟುಡಿಯೋ ಸೆಟಪ್ ಮಾಡಿದೆ. ಎಲ್ಲಾರು ಹೇಳ್ತೀಯಾ ಹನಿ ಟ್ರ್ಯಾಪ್ ಮತ್ತೊಂದು, ನಿನ್ ನಾಚಿಕೆ ಆಗಲ್ವಾ ನಿನಗೆ? ಏನ್ ಹನಿ ಟ್ರ್ಯಾಪ್ ಮಾಡೋದು? ನಿನ್ನ ವಿಡಿಯೋನ ನೀನೇ ಮಾಡಿ ಎದುರುಗಡೆ ಕೂರಿಸಿ ನನ್ಗೆ ತೋರಿಸ್ತೀಯಲ್ಲ, ನಾಚಿಕೆ ಮರಿಯೋದಿಲ್ವಾ ನಿನಗೆ? ಜಾತಿ ಒಳ್ಳೆಯವ್ರನ್ನ ಏನಕ್ಕೆ ತರ್ತಿದ್ಯಾ ಇದರಲ್ಲಿ? ಹೆಂಗೋ ಅವ್ರ ಪಾಡಿಗೆ ಅವ್ರ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ, ನಿನಗೆ ಯಾಕೆ ಬೇಕು? ಗೊತ್ತಿದ್ದಕ್ಕಿಂತ ಇಂಪಾರ್ಟೆಂಟ್ ಹೇಳ್ತೀನಿ ಅಂತ ಹೇಳಿ. ನಿನ್ನ ಮಗಳದ್ದು ಹನಿ ಟ್ರ್ಯಾಪ್ ಮಾಡಕ್ಕೆ ಬಂಡವಾಳ ನೀನ್ ಎಷ್ಟು ಕೊಟ್ಟಿದ್ಯಾ? ನನ್ನ ಫ್ಯಾಮಿಲಿ ವಿಚಾರಕ್ಕೆ ಬರಬಾರ್ದು ಅಂತ ನಾನು ಬಹಳ ತಾಳ್ಮೇಲಿದ್ದೀನಿ. ನಿನ್ನ ಮಗಳದು ಹನಿ ಟ್ರ್ಯಾಪ್ ಮಾಡಿಸಿದ್ಯಾರು? ನೀನೆಷ್ಟು ಬಂಡವಾಳ ಕೊಟ್ಟಿದ್ಯಾ? ಆ ಹುಡುಗನಿಗೆ ನೀನು ಮುಖ ಮುಟ್ಟಿಗೆ ತಗೊಂಡು ಏನು ಕೊಡಿಸ್ದೆ? ನಿನ್ನ ಮನೆಯಲ್ಲಿ ಡ್ರೈವರ್ ಹೆಂಗ್ ಸತ್ತ? ನಿನ್ನ ಮನೆಯಲ್ಲಿ ನಡೆದಿರೋ ಕರ್ಮಕಾಂಡಕ್ಕೆ ಅವನು ಹೆಂಗೆ ಸೂಸೈಡ್ ಮಾಡ್ಕೊಂಡ? ಏನಕ್ಕಿಂತ ಬರ್ಬೇಕು ಹೇಳ್ತೀಯ? ಮೊನ್ನೆ ನನ್ನ ಹೆಂಡತಿ ತಾಳಿ ಕಟ್ಟಿದ ಹೆಂಡತಿ ಹೇಳದ್ ನನಗೆ ಯಾವುದೇ ಕಾರಣಕ್ಕೂ ಬಿಟ್ಟಲ್ಲ. ಯಾವ ಹೆಂಡತಿ ಹೇಳಲ್ಲಪ್ಪ ನಿನ್ಗೆ? ಎಷ್ಟನೇ ಹೆಂಡತಿ ಹೇಳೋದು? ಬೈಲಿಕಾವಲ್ ಹೆಂಡತಿನ, ಅಬಿಗೆರೆ ಹೆಂಡತಿನ, JP ಪಾರ್ಕ್ ಅಲ್ಲಿರೋ ಹೆಂಡತಿ ಇದ್ದೀರಾ, ಆರ್ ನಗರದಲ್ಲಿ ಹೆಂಡತಿನ? ಯಾವ ಹೆಂಡತಿ ಹೇಳಿದ್ದು ನಿನ್ಗೆ? ಸುಮ್ಮನೆ ಬಂದ್ಬಿಟ್ಟು ತಿಕ್ಲಾಟ ಆಡ್ಕೊಂಡು ನಿನ್ನೆ ಸೆಷನ್ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ರು ಬಿಡಿ. ನಮ್ಮ MP ಸರ್ ಡಾಕ್ಟರ್ ಮಂಜುನಾಥ್ ಸರ್ ಕರೆಕ್ಟ್ ಆಗಿ ಹೇಳಿದ್ರು. ಅವ್ರು ಬರೀ ಹಾರ್ಟ್ ಸ್ಪೆಷಲಿಸ್ಟ್ ಅಷ್ಟೇ ಅಲ್ಲ, ಅವ್ರಿಗೆ ಬಾಡಿ ಎಲಿಮೆಂಟ್ಸ್ ಕೂಡ ಚೆನ್ನಾಗಿ ಗೊತ್ತಿದೆ ಅನ್ನೋದು ಇದ್ರಲ್ಲಿ ಪ್ರೂವ್ ಆಯ್ತು. ಮುಂದ್ರತ್ ನಂಗೆ ಬಲವಾದ ಪೆಟ್ಟು ಬಿದ್ದಿದೆ ತಲೆಗೆ ಅಂತ ಹೇಳಿದ್ರು. ಕರೆಕ್ಟ್. ಅದಕ್ಕೆ ನನ್ನ ಸೆಷನ್ ಅಲ್ಲಿ ತಿಕ್ಕಲ್ ತರ ಆಡ್ಕೊಂಡು ಲೂಸ್ ತರ ಎಲ್ಲ ಸೆಷನ್ ಅಲ್ಲೆಲ್ಲ ಓಡಾಡ್ತಾ ಇದ್ದಾನೆ. ಸ್ಪೀಕರ್ ಸಾಹೇಬರು ಎಷ್ಟು ಗೌರವ ಕೊಡ್ತೀವಿ ನಾವು ಅವ್ರಿಗೆ, ಬೇರೆ ತೋರಿಸಿ ಮಾತಾಡಿಸ್ತಾನೆ. ಒಬ್ಬ ರೇಪಿಸ್ಟ್ ನ ಅಲ್ಲಿ ಕೂರಿಸಿರೋದೇ ಹೆಚ್ಚು. ಸದನದಲ್ಲೆಲ್ಲ ಬಿದ್ದು ಒದ್ದಾಡ್ತಾನಲ್ಲ ಇವನು ಒಬ್ಬ ಶಾಸಕನ. ಏನ್ ಬಂದಿರೋದು ಇವನಿಗೆ ಎಲ್ಲ? ನನ್ನಂತ ಎಷ್ಟು ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಮುನಿರತ್ನ ಮೇಲೆ ಸಂತ್ರಸ್ತೆ ಎದ್ದು ಬಂದು ಮತ್ತೊಮ್ಮೆ ಆರೋಪವನ್ನು ಮಾಡಿರೋದು. ಇಲ್ಲಿ ಆರ್ ಅಶೋಕ್ ಅವರಿಗೆ ಎಚ್ಚರಿಸ್ತಕ್ಕಂಥ ಕೆಲಸವನ್ನೇನಾದರೂ ಸಂತ್ರಸ್ತೆ ಮಾಡ್ತಿರೋದಾ? ನಿಮ್ಮ ಮನೆಯನ್ನೂ ಬಿಟ್ಟಿರಲಿಲ್ಲ, ಯತ್ನ ನಡೆದಿದೆ. HIV ಪೇಷಂಟ್ ತಂದು ನಿಮ್ಮ ಮಗನಿಗೆ ಪರಿಚಯಿಸು ಅಂತ ಹೇಳ್ತಾ ಇದ್ರು. ನಾನು ಆ ಕೆಲಸವನ್ನು ಮಾಡಲಿಲ್ಲ, ಮಕ್ಕಳ ಭವಿಷ್ಯ ಅದು ಮಾಡಲಿಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬೇರೆ ಒಂದಷ್ಟು ವಿಷಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅಬ್ಬಿಗೆರೆ ಹೆಂಡ್ತಿನ, ವೈಯಾಲಿಕಾವಲ್ ಹೆಂಡ್ತಿನ, RR ನಗರ ಹೆಂಡ್ತಿನ, JP ಪಾರ್ಕ್ ಹೆಂಡ್ತೀರಾ, ಇದೆಲ್ಲ ಮಾತಾಡ್ತಾ ಇದ್ದಾರಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿ ಅಂದರೆ, ಒಂದು ಹನಿ ಟ್ರ್ಯಾಪ್ ಅನ್ನೋ ವಿಚಾರ ಸದನದಲ್ಲಿ ಬಂದಾಗ, ಸದನದ ಸಚಿವರ ಮೇಲೆ ಅಂತ ಒಂದು ವಿಚಾರಗಳು ಬಂದಾಗ, ಈ ಒಂದು ಹನಿ ಟ್ರ್ಯಾಪ್ನ ಆರೋಪದ ಒಂದು ಕೋಟೆ ಒಳಗಡೆ ನಾನು ಒಬ್ಬ ಸಂತ್ರಸ್ತ ಇಲ್ಲಿದ್ದೀನಿ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಹೋದಾಗ, ಇಲ್ಲ ಇದು ಆ ಥರ ನಡೆದಿಲ್ಲ ಅಂತೇಳಿ ಸಂತ್ರಸ್ತ ಇಲ್ಲಿ ಮಾತಾಡ್ತಿರೋದಾ ಅಂತ.
ಖಂಡಿತವಾಗಿ ರಮಕಾಂತ್, ಏನು ನಿನ್ನೆ ಸೆಷನ್ನಲ್ಲಿ ಮುನಿರತ್ನಮ್ಮವ್ರು ಏನು ಮಾತಾಡ್ತಾರೆ, ಹನಿ ಟ್ರಾಪ್ಗೆ ನಾನು ಕೂಡ ಒಳಗಾಗಿದ್ದೀನಿ ಅಂತ ಹೇಳಿ ನನ್ನನ್ನು ಕೂಡ ಹಿಂಗೆ ಮಾಡಿಸಿದ್ದಾರೆ, ನನ್ನನ್ನು ಬಿಕಾಸ್ ಆಫ್ ಈ ರೀತಿಯಾಗಿ ನಾನು ಜೈಲಿಗೆ ಹೋಗ್ಲಿಕ್ಕೆಲ್ಲ ಇದೇ ಕಾರಣ ಅಂತ ಹೇಳಿ ಅವರು ನಿನ್ನೆ ಏನೋ ಮಾತಾಡ್ತಾರೆ. ಅದಕ್ಕೆ ಇವತ್ತು ಕೌಂಟ್ರ್ ಕೊಟ್ಟಿರುವಂಥದ್ದು ಸಂತ್ರಸ್ತ ಮಹಿಳೆ ಏನಿದ್ದಿಲ್ಲ ಆಕೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿರುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಆಕೆ ಹೇಳಿರುವಂಥದ್ದು ಸತ್ಯ ಅನ್ನಲಿಕ್ಕೆ ಕೆಲವು ಫೋಟೋಗಳನ್ನು ಕೂಡ ರಿವೀಲ್ ಮಾಡಿರುವಂಥದ್ದು. ಓರ್ವ ಪೊಲೀಸ್ ಅಧಿಕಾರಿ, ಕಾರ್ಪೊರೇಟರ್ ಏನಿದ್ರು ಅವರ ಪತಿ ಇರ್ಬೋದು, ಮತ್ತವರು ಹೀಗೆ 3-4 ಜನರ ಫೋಟೋಗಳನ್ನು ಕೂಡ ರಿವೀಲ್ ಮಾಡಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಮುನಿರತ್ನ ಯಾವ ರೀತಿಯಾಗಿ ಹನಿ ಟ್ರ್ಯಾಪ್ ಅನ್ನ ಮಾಡಿಸಿದ್ರು, ನನ್ನನ್ನು ಯಾವ ರೀತಿಯಾಗಿ ದುರುಪಯೋಗನ ಪಡಿಸ್ಕೊಂಡಿದ್ದಾರೆ, ನನ್ನನ್ನು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಅದಾದ ನಂತರ ನನ್ನನ್ನು ಕೂಡ ಇವರು ಬಳಸ್ಕೊಂಡು ಬೇರೆ ಬೇರೆಯವ್ರ ಜೊತೆ ಹೋಗಿ ಹನಿ ಟ್ರ್ಯಾಪ್ ಅನ್ನ ಮಾಡಿಸ್ಲಿಕ್ಕೆ ನನ್ನನ್ನು ಬಳಸ್ಕೊಂಡಿದ್ದಾರೆ, ದುರುಪಯೋಗನ ಪಡಿಸ್ಕೊಂಡಿದ್ದಾರೆ. ಸೊ ಅದರ ಜೊತೆಗೆ ಆರ್ ಅಶೋಕ್ ಅವರ ಪುತ್ರನು ಕೂಡ HIV ಸೋಂಕು ಇರುವಂತವ್ರನ್ನ ಪರಿಚಯ ಮಾಡಿಸ್ಬೇಕು ಅಂತೇಳಿ ಏನು ಒತ್ತಡಗಳನ್ನ ಹಾಕಿದ್ರು. ಆ ಸಂದರ್ಭದಲ್ಲಿ ನಾನು ಆಗೋದಿಲ್ಲ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೀನಿ. ಇಷ್ಟೆಲ್ಲ ಗೊತ್ತಿದ್ರು ನಿನ್ನೆ ಅವರು ಮಾತನಾಡುವಾಗ ನೀವೆಲ್ಲ ಕೂಡ ಮೂಕ ಪ್ರೇಕ್ಷಕರ ತರ ಇದ್ರಿ, ನೀವು ಕೂಡ ಅದನ್ನ ಮಾತಾಡಬಹುದಿತ್ತು, ನಿಮ್ಗೆಲ್ಲ ಗೊತ್ತಿತ್ತು, ನಿಮ್ಮದೇ ಪಾರ್ಟಿಯವರನ್ನ ಕಾರಣಕ್ಕಾಗಿ ನೀವು ಅವ್ರಿಗೆ ಸಪೋರ್ಟ್ ಅನ್ನ ಮಾಡಿದ್ರು ಅನ್ನೋ ರೀತಿಯಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂತದ್ದು. ಮತ್ತೆ ಅದರ ಜೊತೆಗೆ ಈತನಿಗೆ ಗನ್ಮನ್ಗಳಿರ್ಬೋದು, ಡ್ರೈವರ್ಗಳಲ್ಲಿ ಇರೋದು ಯಾವ ಕಾರಣಕ್ಕಾಗಿ ಕೊಟ್ಟಿರುವಂತದ್ದು, ಇವರೆಲ್ಲ ಏನು ಹನಿ ಟ್ರ್ಯಾಪ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಇವರು ಬಾಗಿಲು ಕಾಯ್ಲಿಕ್ಕ ಮತ್ತೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿಕ್ಕ ಇಂಥವ್ರನ್ನೆಲ್ಲ ಅವ್ರಿಗೆ ಕೊಟ್ಟಿರೋದು ಅಂತ ಹೇಳಿ ಆಕೆ ಆರೋಪವನ್ನು ಮಾಡಿರುವಂತದ್ದು. ಅದರ ಜೊತೆಗೆ 2 ದಿನದಲ್ಲಿ ಓಕೆ, ಕಂಟಿನ್ಯೂ ಮಾಡಿ ಸಂತೋಷ್. 2 ದಿನದಲ್ಲಿ ಏನು ಮುನಿರತ್ನ ಅವರು ಮಾತನಾಡಿರುವಂತಹ ಒಂದು ಆಡಿಯೋ ಕೂಡ ಇದೆ. ಆಡಿಯೋನು ಕೂಡ ಸದ್ಯದಲ್ಲೇ ನಾನು ರಿಲೀಸ್ ಮಾಡ್ತೀನಿ. ಸೊ ಇದುವರೆಗೆ ಏನು ನಾನು ಅಲ್ವೇ ಅಲ್ಲ ಅಂತ ಏನು ಇವರು ಸುಳ್ಳು ಆರೋಪಗಳನ್ನ ಮಾಡ್ತಾರೆ, ಅದಕ್ಕೆ ಬೇಕಾಗಿರುವಂತಹ ಪೂರಕವಾದ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇದನ್ನ ನೋಡಿದ್ರೆ ಸದನದಲ್ಲೂ ಕೂಡ ಹನಿ ಟ್ರ್ಯಾಪ್ ನಡೀತಿದೆ, ಇಲ್ಲೂ ಕೂಡ ಹನಿ ಟ್ರ್ಯಾಪ್ ಸುದ್ದಿ ಅಂದ್ರೆ ಕರ್ನಾಟಕದ ರಾಜ್ಯ ಮತ್ತು ಅದರ ಮಾನ ಮರ್ಯಾದೆಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಹರಾಜಾಗ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲರೂ ಕೂಡ ರಾಜಕಾರಣವನ್ನು ಬಿಟ್ಟು ಈ ರೀತಿ ಬರೀ ಹನಿ ಟ್ರಾಪ್ ಮೇಲೆ ಮುಳುಗಿದ್ದಾರೆ ಅನ್ನೋದು ಒಂದು ಕಡೆ ಆರೋಪ. ಇನ್ನು ಜನಗಳು ಕೂಡ ಇಡೀ ಶಾಪವನ್ನು ಹಾಕೊಂತ ಇರುವಂತದ್ದು. ಎಲ್ಲೋದ್ರೂ ಕೂಡ ಇವ್ರನ್ನ ಗೆಲ್ಸಿ ನಾವು ಸರ್ಕಾರವನ್ನ ರಾಜ್ಯವನ್ನ ಆಳಿ ಜನಕ್ಕೆ ಬೇಕಾಗಿರುವಂತ ಸೇವೆಯನ್ನ ಮಾಡಿ ಅಂತ ಬಿಟ್ರೆ, ಅಧಿಕಾರಕ್ಕೋಸ್ಕರ ಇವರೆಲ್ಲ ಈ ರೀತಿಯಾಗಿ ಹನಿ ಟ್ರಾಪ್ ಗಳನ್ನ ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ರು ಗೂಬೆಯನ್ನು ಕೂರಿಸ್ಕೊಳ್ತಾ ಇರುವಂತದ್ದು ನಿಜಕ್ಕಿದು ಅಸಹ್ಯಕರ ಸಂಗತಿ ಅಂತ ಸಾರ್ವಜನಿಕ ವಲಯದಲ್ಲಿ ಕೂಡ ಆಕ್ರೋಶ ಕೇಳಿ ಬರ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.